44 ದಿನಗಳ ಕಾಲ ನಡೆದ ಲೋಕಸಭಾ ಮತದಾನ ಇವತ್ತು ಅಂತ್ಯ ಆಗಿದೆ. ಮತದಾನ ಅಂತ್ಯ ಆದ ಬೆನ್ನಲ್ಲೇ ಚುನಾವಣಾ ವಿಶ್ಲೇಷಣಾ ಸಂಸ್ಥೆಗಳು, ಸಮೀಕ್ಷಾ ಸಂಸ್ಥೆಗಳು ತಮ್ಮ ಸಮೀಕ್ಷೆಯನ್ನು ಪ್ರಕಟಿಸ್ತಾ ಇವೆ. ಪ್ರಮುಖ ಚುನಾವಣಾ ವಿಶ್ಲೇಷಕ ಸಾಯಿಬ್ ಪಾಲ್ ಪಂಡಿತ್ ಅವರು ತಮ್ಮ ಫೈನಲ್ ನಂಬರನ್ನು ಕೊಟ್ಟಿದ್ದಾರೆ. ಇವರ ನಂಬರ್ನ ಪ್ರಕಾರ ನರೇಂದ್ರ ಮೋದಿ ಅವರ ಆಡಳಿತ ಈ ದೇಶದಲ್ಲಿ ಕೊನೆ ಆಗ್ತಾ ಇದೆ. NDA ಮೈತ್ರಿಕೂಟ ಈ ದೇಶದಲ್ಲಿ ಹೀನಾಯವಾಗಿ ಸೋಲ್ತಾ ಇದೆ. NDA ಮೈತ್ರಿಕೂಟಕ್ಕೆ 229 ಸೀಟುಗಳು ಸಿಗಬಹುದು ಎನ್ನುವಂತಹ ಅಂದಾಜನ್ನು ಸಾಯಿಬ್ ಪಾಲ್ ಪಂಡಿತ್ ಅವರು ಮುಂದಿಟ್ಟಿರುವಂಥದ್ದು. ಅಂದರೆ ಬಹುಮತಕ್ಕೆ ಬೇಕಾಗಿರುವಂಥದ್ದು 272 ಲೋಕಸಭಾ ಕ್ಷೇತ್ರಗಳಲ್ಲಿನ ಗೆಲುವು. ಬಟ್ NDA ಮೈತ್ರಿಕೂಟಕ್ಕೆ 229 ಸೀಟುಗಳು ಸಿಗುವಂತಹ ಸಾಧ್ಯತೆ ಇದೆ. ಸೊ ಮೆಜಾರಿಟಿಗಿಂತ ತುಂಬ ದೂರದಲ್ಲಿದೆ. 43 ಸೀಟುಗಳ ಕೊರತೆ NDA ಮೈತ್ರಿಕೂಟಕ್ಕೆ ಕಾಡ್ತಾ ಇರುವಂಥದ್ದು. ಈ ಸಮೀಕ್ಷೆಯ ಪ್ರಕಾರ ಇತರರು 30 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಎನ್ನುವಂತಹ ಅಂದಾಜನ್ನು ಸಾಯಿಬ್ ಪಾಲ್ ಪಂಡಿತ್ ಅವರು ಮಾಡಿರುವಂಥದ್ದು. ಇತರರು ಅಂತ ಹೇಳಿದ್ರೆ VSR ಕಾಂಗ್ರೆಸ್, BJD, ಇಂಡಿಯಾ ಮತ್ತು NDA ಮೈತ್ರಿಕೂಟದಲ್ಲಿ ಇಲ್ಲದಂತಹ ಪಕ್ಷಗಳು. ಇಂಡಿಯಾ ಮೈತ್ರಿಕೂಟ 284 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಎನ್ನುವಂತಹ ಅಂದಾಜನ್ನು ಮುಂದಿಟ್ಟಿದ್ದಾರೆ. ಅಂತ ಹೇಳಿದ್ರೆ ಇಂಡಿಯಾ ಮೈತ್ರಿಕೂಟಕ್ಕೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಹುಮತ ಸಿಗ್ತಾ ಇದೆ. ಈ ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ರಚನೆ ಆಗ್ತಾ ಇದೆ. ಬಹುಮತಕ್ಕೆ ಬೇಕಾಗಿರುವಂಥದ್ದು 272 ಸೀಟುಗಳು. ಆದರೆ 284 ಸೀಟುಗಳನ್ನು ಗೆಲ್ಲುವ ಮುಖಾಂತರ ಇಂಡಿಯಾ ಮೈತ್ರಿಕೂಟ ಈ ದೇಶದಲ್ಲಿ ಅಧಿಕಾರಕ್ಕೆ ಬರಲಿದೆ ಎನ್ನುವಂತಹ ಅಂಶವನ್ನು ಮುಂದಿಟ್ಟಿರುವಂಥದ್ದು. ಇನ್ನು ವೋಟ್ ಶೇರ್ನ ಲೆಕ್ಕಾಚಾರವನ್ನು ಕೂಡ ಇವರು ಮುಂದಿಟ್ಟಿದ್ದಾರೆ. ಇಂಡಿಯಾ ಮೈತ್ರಿಕೂಟ 48.5% ಮತಗಳನ್ನು ಪಡೆಯಬಹುದು. NDA ಮೈತ್ರಿಕೂಟ 42.6% ಮತಗಳನ್ನು ಪಡೆಯಬಹುದು. ಇತರರು 8.9% ಮತಗಳನ್ನು ಪಡೆಯಬಹುದು ಎನ್ನುವಂಥ ಅಂದಾಜನ್ನು ಮುಂದಿಟ್ಟಿದ್ದಾರೆ. ಸೊ ಸಾಯಿಬ್ ಪಾಲ್ ಪಂಡಿತ್ ಅವರ ಪ್ರಕಾರ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಅಂತ್ಯ ಆಗ್ತಾ ಇದೆ. NDA ಮೈತ್ರಿಕೂಟ ಸೋಲ್ತಾ ಇದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಈ ದೇಶದಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಹೋಗ್ತಾ ಇದೆ ಎನ್ನುವಂತಹ ಸಮೀಕ್ಷೆಯನ್ನು ಇವರು ಮುಂದಿಟ್ಟಿದ್ದಾರೆ.